ಬೈಬಿಲ್ನ ಕೀರ್ತನೆಗಳು ಎಂಬ ಗ್ರಂಥದ 139ನೇ ಅಧ್ಯಾಯದಲ್ಲಿ 7-12 ವಚನಗಳನ್ನು ನಾವು ನೋಡುವುದಾದರೆ, ಅದರಲ್ಲಿ ಕೀರ್ತನೆಕಾರನು ಬರೆಯುತ್ತಾ ಹೀಗೆ ಹೇಳುತ್ತಾನೆ: ದೇವರೇ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟೆಕಡೆಯಲ್ಲಿ ವಾಸ ಮಾಡೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಕಾರ್ಗತ್ತಲೆಯು ನನ್ನನ್ನು ಕವಿಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ഇരുಳಾಗುವುದು ಎಂದು ಹೇಳಿಕೊಂಡರೇನು? ನಿನಗೆ ಕತ್ತಲೆಯು ಕತ್ತಲೆಯಲ್ಲ, ഇരുಳು ಹಗಲಾಗಿಯೇ ಇರುತ್ತದೆ. ಕತ್ತಲು ಬೆಳಕುಗಳೆರಡು ನಿನಗೆ ಒಂದೇ ಎಂದು ಬರೆದಿದೆ. ಹೌದು ಪ್ರಿಯರೇ, ನಾವು ದೇವರಿಂದ ತಪ್ಪಿಸಿಕೊಂಡು ಎಲ್ಲಿಗೂ ಹೋಗಲಾರೆವು. ಆತನ ಕಣ್ಣುಗಳು ಸರ್ವಸ್ವವನ್ನು ವೀಕ್ಷಿಸುವಂಥದ್ದು. ಕರ್ತನ ಕಣ್ಣುಗಳು ಸಂಪೂರ್ಣ ಭೂಮಿಯೆಲ್ಲೆಡೆ ಓಡಾಡುತ್ತಿದೆ ಎಂದು ನಾವು ಬೈಬಿಲ್ನಲ್ಲಿ ಓದುತ್ತೇವಲ್ಲ. ಕರ್ತನ ಕಣ್ಣುಗಳು ಎಲ್ಲೆಡೆ ಇರುವುದರಿಂದ ಕೆಟ್ಟವರನ್ನು ಒಳ್ಳೆಯವರನ್ನು ಆತನು ಗಮನಿಸುತ್ತಾ ಇರುತ್ತಾನೆ. ಕರ್ತನ ಕಣ್ಣುಗಳು ನೀತಿವಂತರ ಮೇಲೆ ಇರುತ್ತದೆ. ಆತನ ಕಿವಿಗಳು ಅವರ ಪ್ರಾರ್ಥನೆಯನ್ನು ಗಮನಿಸುತ್ತಾ ಇರುತ್ತದೆ. ದೇವರು ನಮ್ಮನ್ನು ನೋಡುತ್ತಾನೆ, ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ ಮತ್ತು ನಮ್ಮನ್ನು ಕಾಪಾಡಿ ಮಾರ್ಗದರ್ಶನವನ್ನು ತೋರಿಸುತ್ತಾನೆ. ಪ್ರಿಯರೇ, ದೇವರು ಎಲ್ಲೆಡೆ ಇರುವುದರಿಂದ ನಮ್ಮನ್ನು ಬಿಟ್ಟು ಆತನು ದೂರ ಹೋಗುವುದಿಲ್ಲ. ಸದಾ ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಪಾಡುವ ಆತನು ಇಂದು ನಿನ್ನ ಜೀವನದಲ್ಲಿ ಅಸಹಾಯಕತೆ, ನಿರಾಸೆ, ದುಃಖ, ವೇದನೆ ಇವುಗಳಿಂದ ಬಂಧಿತನಾಗಿದ್ದೀಯಾ? ಭಯಪಡಬೇಡ. ನಿನ್ನನ್ನು ಸೃಷ್ಟಿಸಿದ ನಿನ್ನ ದೇವರು ನಿನ್ನನ್ನು ಗಮನಿಸುತ್ತಿರುವನು ಎಂಬುದಾಗಿ ನೀನು ಮರೆತು ಹೋಗಬಾರದು. ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸಲು ಆತನೊಬ್ಬನೇ ಶಕ್ತಿಯುಳ್ಳವಾತನೂ ಆಗಿದ್ದಾನೆ. ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ. ಆಮೇನ್.